ಹ್ಞೂ ಹಾಂ ಹ್ಞೂ ಹೌದಾ ಹ್ಞೂ ಹೌದಾ ಮುಗಿಸ್ಕೊಂಡು ಆ ಫ್ಲೈಟ್ ಓಡುತ್ತೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. IPL ಮ್ಯಾಚ್ ಬಗ್ಗೆ ಅದು ಕಾಂಟ್ಯಾಕ್ಟ್ ಮಾಡಿದ್ರು. ನೀನೇ ತಲೆ ಕೆಡಿಸ್ಕೊತೀಯ? ಹಾಂ, ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಮಾಡೇ ಮಾಡ್ತೀರಿ. ಓಕೆನಾ? ನಮಸ್ಕಾರ ಅಣ್ಣ. ಅಣ್ಣ, CMನಾದರೂ 5 ನಿಮಿಷದಲ್ಲಿ ಮೀಟ್ ಮಾಡ್ಬೋದು. 5 ದಿನ ಆಯಿತು ನಿಮ್ಮನ್ನು ಮೀಟ್ ಮಾಡೋಕ್ಕೆ. ಚೆನ್ನಾಗಿದ್ದೀರಣ್ಣ? ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು. ಏನು ಟೈಗರ್, ಏನು ವಿಷಯ? ಅಣ್ಣ, ಮೆಜೆಸ್ಟಿಕ್ ಸಂತೋಷ್ ಥಿಯೇಟರ್ ಎದುರುಗಡೆ ಇರೋ ಜಾಗನ CM ನನಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಈಗ ನಿಮ್ಮ ಕಣ್ಣು ಅದರ ಮೇಲೆ ಬಿತ್ತೈತಿ ಅಂತ ಗೊತ್ತಾಯಿತು. CMನ ಕೇಳಿದ್ರೆ ಮಲ್ಲನ್ನ ಒಪ್ಪಿಸಿ ಆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ನೀವೇನ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಆ ಜಾಗನ ಬಿಡ್ಬೇಕನ್ನ, ಪ್ಲೀಸ್. ಆ ಜಾಗನ ಮಲ್ಲಯ್ಯ ಮಹಲ್ ಅಂತ ಮಾಡಿ ನನ್ನ ಮಗನ ಎಂಗೇಜ್ಮೆಂಟ್ಗೆ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಆ ಜಾಗ ಬಿಟ್ಟು ಬೇರೆ ಏನು ಬೇಕಾದ್ರೆ ಕಡೆ ಕೊಡ್ತೀನಿ. ಅಣ್ಣ, ಮೆಜೆಸ್ಟಿಕ್ಕಲ್ಲಿ ಲೈವ್ ಬ್ಯಾಂಡ್ ಕಟ್ಟಬೇಕು ಅನ್ನೋದು ನನ್ನ ತಂದೆ ಕೊನೆಯ ಆಸೆನ. ಅದಕ್ಕೋಸ್ಕರ ನಾನು ಎಷ್ಟೋ ಕಷ್ಟಪಟ್ಟೆ. ಈ ಪೊಲಿಟಿಷಿಯನ್ಸ್ ಜೊತೆ ಸೇರಿ ಏನೇನೋ ಕೆಲಸ ಮಾಡಿದೆ. ಅದನ್ನು ನೀವು ಅಣ್ಣ, ನಿಮಗೆ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದುಬೈ ಅಂತ ಎಷ್ಟೋ ಆಸ್ತಿಗಳಿವೆ. ಈ ಬಡವನ್ ಜಾಗನೇ ಬೇಕನ್ನ? ಏನನ್ನ ಎದುರಿಸ್ತಾ ಇದೀಯಾ? ನಾನು ಇಲ್ಲಿಂದಲೇ ದುಬೈಲಿರೋ ದಾವೂದ್ಗೊಂದು ಫೋನ್ ಹಾಕಿದ್ರೆ ಬಾಂಬಿಲಿರೋ ಬಾಂಬ್ ಹಾಕ್ಬಿಡ್ತಾನೆ. ಅಂಥದ್ರಲ್ಲಿ ನೀನೇ ಆ ಬಚ್ಚೋನು. ದುಬೈಲಿರೋ ದಾವೂದ್ಗೆ ನಿನ್ನ ಫೋನ್ ಲೈನ್ ಹೋಗೋದ್ರೊಳಗೆ ನಿನ್ನ ಲೈಫ್ ಲೈನ್ ಹೋಗ್ಬಿಡುತ್ತೆ. ಮುಂಬೈಯಲ್ಲಿ ಸೀರಿಯಲ್ ಬ್ಲಸ್ ಮಾಡಿ ಇಂಟರ್ನ್ಯಾಷನಲ್ ಫೇಮಸ್ ಆದ ದಾವೂದ್ ಬೆಂಗಳೂರಿಗೆ ಯಾಕೆ ಬಂದಿಲ್ಲ ಗೊತ್ತಾ? ಗೊತ್ತೇನೋ ನನ್ನ ಮಗನೇ, ಬೆಂಗಳೂರಲ್ಲಿ ಈ ಟೈಗರ್ ಸಾಮ್ರಾಜ್ಯ ಇದೆ ಅಂತ. ನಿನಗೆ ಯಾವಾಗ ಸ್ಕೆಚ್ ಹಾಕಕ್ ನಾನು ಡಿಸೈಡ್ ಆದ್ನೋ ಆವತ್ತೇ ನಿಮ್ಮವರ್ನೆಲ್ಲ ಪರ್ಚೇಸ್ ಮಾಡಿ ನನ್ನ ಕಂಟ್ರೋಲ್ ತಗೊಂಡೆ. 195 ದೇಶದಲ್ಲಿ ಪೊಲೀಸ್ ಹುಡುಕಾಡ್ತಿದ್ದಾರೆ. ಗಿರಿ, ಬನ್ನೂರ್ ಕುರಿ ಇದ್ದಂಗ ಅವನಲ್ಲಪ್ಪ. ಓಂ ನಮ ಶಿವಾಯ. ಡೈರೆಕ್ಟ್ ಕೈಲಾಸಕ್ಕೆ ಹೋಗು. ಹಣ ಎತ್ತ ಬಗ್ಗೆ ಗೊತ್ತಿದೆ, ತಗೊಳ್ಳೋಣ. ಇಟ್ಕೋ. ಸವಾಸ ಬರ್ಬೇಡ. ನೋಡೋ ಟೈಗರ್, ಲಾಂಗನ ಕೈಯಲ್ಲಿ ಇಟ್ಕೊಂಡು ಎಷ್ಟೋ ವರ್ಷ ಬೇಡ ಎತ್ತಣ. ಬೇಡ. ನೋಡೋ ಟೈಗರ್, ಈ ಲಾಂಗಲ್ಲಿ ಕತ್ತರಿಸಿ ಬಾಡಿನ ಪೀಸ್ ಮಾಡೋದ್ರಲ್ಲಿ ಬರೋ ಮಜಾನೇ ಬೇರೆ. ಮಕ್ಕಳ ಕೈ ಇಟ್ಕೋ. ಬಿಡ್ರೋ. ಏ ಕಡೆ ಬಿಡ್ರೋ. ಬರ. ಟೈಮ್ ಆಯ್ತಂತೆ, ನೋಡೋಣ ಬೇಗ. ನನ್ ಜಾಗಕ್ಕೆ ಕಣ್ಣು ಹಾಕ್ತೀಯ ನೀನು? ಬಾಡಿನ ಬಿಟ್ಟಿಲ್ಲ. ಏನೋ ಹೋಮ, ಏನಾತ್ಲೆ ಟೈಗರ? ಎಷ್ಟು ಕೇಳಿದ್ರೇನು ಕೇಳಲಿಲ್ಲ. ನನ್ನ ಮಗ ತುಂಬಾ ನಿಗರಾಡ್ದ. ಅದಕ್ಕೆ ನನಗೆ ಯೂಸ್ ಆಗದೆ ಇರೋ ಬಾಡಿ ಭೂಮಿ ಮೇಲಿದ್ರೆ ಎಷ್ಟು, ಹೋದ್ರೆ ಎಷ್ಟು ಕಲ್ಸ್ಬಿಟ್ಟ. ಯಾಕೆ ಡೌಟಾ? ಪೀಸ್ ಆಗಿರೋ ಬಾಡಿನ ಮೂಟಿಲಿ ಕಟ್ಟಿ ನಿನ್ ಮನೆ ಕಳ್ಸ್ಲಾ? ಅಲ್ಲಲೇ, ಈ ವಿಷಯ CM ಗೊತ್ತಾತಂದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಏಯ್, ಅದರ ಬಗ್ಗೆ ನೀನೇನು ಟೆನ್ಷನ್ ಆಗ್ಬೇಡ. ಇದೇ ನನ್ಗೆ ಹೊಸ್ದ. ಪೀಸ್ ಆಗಿರೋ ಬಾಡಿನ ಕುಕ್ಕರ್ನಲ್ಲಿ ಬೇಯಿಸಿ ದೊಡ್ಡ ಮುರಿಗೆ ಆಗ್ಬಿಡ್ತೀನಿ. ಇಂಥ ಪರಿಸ್ಥಿತಿ ನಿನಗೆ ಬರಬಾರ್ದು ಅಂದ್ರೆ ನನಗೆ ಲೈಸೆನ್ಸ್ ಬರಬೇಕು. ಅರ್ಥ ಆಯ್ತಾ? ಇವನ ಹೆಸರು ಶಿವ ಅಲಿಯಾಸ್ ಟೈಗರ್. ಇವನು ಯಾವುದೋ ಊರಿಂದ ಬಂದು ಬೆಂಗಳೂರಲ್ಲಿ ರೌಡಿ ಆದವನಲ್ಲ. ಭೂಗತ ಪ್ರಪಂಚದಲ್ಲಿ ಹೆಸರು ಮಾಡಿರೋ ಹಳೆ ರೌಡಿನ್ ಕೊಂದು ರೌಡಿಸಂಗೆ ಎಂಟ್ರಿ ಕೊಟ್ಟೋನು ಅಲ್ಲ. ಇವನು ವಂಶಾನೇ ರೌಡಿಸಂ ನಡೆಸ್ಕೊಂಡು ಬರ್ತಾ ಇತ್ತು. ಚಿಕ್ಕ ಮಕ್ಕಳು ಗೋಲಿ ಲಗೋರಿ ಆಡ್ತಾ ಇದ್ರೆ ಇವನು ಲಾಂಗು ಮಚ್ಚು ಕೊಲೆ ನಡೆಯೋ ಜಾಗದಲ್ಲೇ ಬೆಳೆದ. ಎಲ್ಲಾ ಮಕ್ಕಳು ಶಾಲೆಗೆ ಹೋದ್ರೆ ಇವನು ಅಪ್ಪನ್ ನೋಡೋದಿಕ್ಕೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಅಂತ ಸುತ್ತಾ ಇದ್ದ. 2 ದಿನದೊಳಗೆ ಬರ್ತೀನಿ, ತಲೆ ಕೆಡಿಸ್ಕೋಬೇಡ. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ. ಯಾರು ಈ ಕಳ್ಳನ ಮಗನ ಸಲಿಂದ ಆಚೆ ಬಿಟ್ಟವರು? ಊಟ ತಂದಿದ್ರು, ಊಟ ಮಾಡ್ಬೇಕು ಅಂದ್ರು, ಅದಕ್ಕೋಸ್ಕರ. ಇವಳನ ನಿನ್ ಹೆಂಡ್ರು? ಏನೋ ಮುಖ ನೋಡ್ತಿದ್ಯಾ? ಮಗನೇ, ಕಪ್ಪಾಳಕ್ಕೆ ಬಿಟ್ಟೆ ಅಂದ್ರೆ 3 ದಿನ ಅನ್ನ ತಿನ್ಬಾರ್ದು. ಸೂವರ್
ಏನಮ್ಮ ಸತಿ ಸಾವಿತ್ರಿ ಬೇರೆ ಗಂಡ್ ಸಿಗ್ಲಿಲ್ವಾ ನಿನ್ಗೆ? ರೌಡಿ ಜಮಾಲ್ ಸಂಪಾದನೆ ಮಾಡಿದ್ದೆಲ್ಲ ನಿನ್ನ ಮೈ ಮೇಲೆ ಹಾಕಿದಾನಲ್ಲಮ್ಮ. ಓಹೋ ಗರ್ತಿ ನೀನು. ಏಯ್ ಗಡ್ವಾ, 6 ತಿಂಗಳು ಜೈಲಲ್ಲಿ ಇರ್ತೀಯ, 3 ತಿಂಗಳು ಹೊರಗಡೆ ಇರ್ತೀಯ. ಇಷ್ಟು ದೊಡ್ಡ ಮಗ ಇದಾನ ನಿನ್ಗೆ? ನೀನೇ ಹುಟ್ಟಿಸ್ದೆ ಅವನ್ನ? ಏನಮ್ಮ ಇವನ್ಗೆ ಹುಡ್ದವನ? ಏನೋ ನನ್ನ ಬೇಕಾದ್ರೆ ಬೈರಿ ಸರ್. ನನ್ನ ಹೆಂಡತಿ ಮಕ್ಕಳಿಗೆ ಏನಾದ್ರು ಅಂದ್ರೆ ಮಗನೇ ಸರ್, ನನ್ನ ಹೆಂಡತಿ ಮಕ್ಕಳು ಮುಂದೆ ಮಾತ್ರ ನನ್ನ ಇನ್ನು ಗೊತ್ತಿಲ್ಲ ಸರ್. ಸರ್ ಮಕ್ಕಳ ರಸ್ತೆಲ್ಲ ಎಣ್ಣೆ ಹೊಡ್ಕೊಂಡು ಏನೋ ನಿಮ್ದು? ಪೊಲೀಸ್ನವ್ರದ್ದು ಮುಟ್ಬಾರ್ದು ಅಂತ ಕೋಪ ತೊಡ್ಕೊಂಡು ಸುಮ್ಮನಿದ್ದೆ. ನನ್ನ ಹೆಂಡತಿ ಮಗನ ಎದುರುಗಡೆನೆ ನನ್ನ ಹೊಡಿತೀಯನೋ ನನ್ನ ಮಗನೇ. ಏಯ್, ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತೀಯ ನೀನು. ನಾನು ಹಾಕಿರೋ ಬಿಸ್ಕಿಟ್ಗಳನ್ನ ತಿನ್ಕೊಂಡು ಬದುಕಿರ್ಬೇಕಾದಂತ ಅಂಥದ್ರಲ್ಲಿ ಈ ಎಲ್ಲ ಕತೆ ನಿನಗೆ ಬೇಕಾಗಿತ್ತಾ? ಬೇಕಿತ್ತೇನೋ? ಆಫ್ಟರ್ ಆಲ್ ಬೀಸಿ ನೀನು ಸರ್ಕಲ್ ಆಡ್ದಂಗೆ ಆಡ್ದಿ. ನನ್ನ ಮಗನೇ, ನಮ್ಮ ಅಪ್ಪನೇ ನನ್ನ ಮುಟ್ಟಿರ್ಲಿಲ್ಲ.